ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪಿಲ್ಲದ ಅಡುಗೆಯನ್ನು ಯಾರು ತಾನೇ ತಿನ್ನುತ್ತಾರೆ? ಉಪ್ಪಿಲ್ಲದ ಊಟವನ್ನು ಸೇವಿಸಲು ಸಾಧ್ಯವೇ ಇಲ್ಲ. ಅದರ ರುಚಿ ಮತ್ತು ಆಹಾರದಲ್ಲಿರುವ ಒಳ್ಳೆಯ ಅಂಶವನ್ನು ಕೂಡ ಪಡೆಯಲು ಸಾಧ್ಯವಿರುವುದಿಲ್ಲ. ಅಂಥದ್ದರಲ್ಲಿ ತಾಯಿ ಲಕ್ಷ್ಮೀ ದೇವಿಗಾಗಿ ನಾರಾಯಣ ಸ್ವಾಮಿಯೇ ಉಪ್ಪು ತಿನ್ನುವುದನ್ನು ತ್ಯಜಿಸಿದ್ದಾರೆ ಎಂದರೆ ಆಶ್ಚರ್ಯಕರವಾದ ಮಾತು. ಯಾವ ಕಾರಣದಿಂದಾಗಿ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದು ತಮಿಳುನಾಡಿನ ಕುಂಭಕೋಣಂ ಬಳಿ ಇರುವ ಇರುವೆನ್ ನಗರಂ ಎಂಬ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ. ಪೂರ್ವ ಕಾಲದಲ್ಲಿ ಮಾರ್ಕಂಡೇಯ ಮಹರ್ಷಿಯು ಲಕ್ಷ್ಮೀ ದೇವಿಯು ತನ್ನ ಮಗಳಾಗಿ ಮತ್ತು ನಾರಾಯಣನು ತನ್ನ ಅಳಿಯನನ್ನಾಗಿ ಪಡೆಯಬೇಕೆಂಬ ಆಸೆಯಿಂದ ಈ ಕ್ಷೇತ್ರದಲ್ಲಿ ಲಕ್ಷ್ಮಿಯನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುತ್ತಾನೆ. ಸಾವಿರಾರು ವರ್ಷದ ತಪಸ್ಸಿನ ಫಲವಾಗಿ ಮಹಾಲಕ್ಷ್ಮಿಯು ತಾನು ಮಗುವಾಗಿ ಮಾರ್ಕಂಡೇಯನಿಗೆ ಸಿಗುತ್ತಾಳೆ. ಮಾರ್ಕಂಡೇಯನು ಆ ಮಗುವನ್ನು ಚೆನ್ನಾಗಿ ಬೆಳೆಸಿ ಪೋಷಿಸಿರುತ್ತಾನೆ. ಆ ಹೆಣ್ಣು ಮಗುವು ಬೆಳೆದು ಮದುವೆ ವಯಸ್ಸಿಗೆ ಬಂದಾಗ ಒಂದು ಪಾಲ್ಗುಣ ಮಾಸದ ಶ್ರಾವಣ ನಕ್ಷತ್ರದ ದಿನದಂದು ನಾರಾಯಣನು ಒಬ್ಬ ವೃದ್ಧನಾಗಿ ಮಾರ್ಕಂಡೇಯನ ಬಳಿಗೆ ಬರುತ್ತಾರೆ. ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ಮಾರ್ಕಂಡೇಯನ ಬಳಿ ವೃದ್ಧನು ಕೇಳಿಕೊಳ್ಳುತ್ತಾನೆ. ವೃದ್ಧನಾಗಿ ಬಂದಿರುವುದು ನಾರಾಯಣನೇ ಎಂದು ತಿಳಿಯದ ಮಾರ್ಕಂಡೇಯರು, ನನ್ನ ಮಗಳು ಇನ್ನು ಚಿಕ್ಕವಳು, ಆಕೆಗೆ ಉಪ್ಪು ಹಾಕಿ ಸರಿಯಾಗಿ ಅಡುಗೆ ಮಾಡಲು ಸಹ ಬರುವುದಿಲ್ಲ ಎಂದು ಮಾರ್ಕಂಡೇಯರು ಹೇಳುತ್ತಾರೆ. ಆಗ ಆ ವೃದ್ಧನು, ತೊಂದರೆ ಇಲ್ಲ, ನಾನು ಆ ಉಪ್ಪಿಲ್ಲದ ಅಡುಗೆಯನ್ನೇ ಸೇವಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ವೃದ್ಧನಾಗಿ ಬಂದಿರುವುದು ನಾರಾಯಣರೇ ಎಂದು ತಿಳಿದ ಮಾರ್ಕಂಡೇಯರು ತನ್ನ ಮಗಳನ್ನು ನಾರಾಯಣರಿಗೆ ಕೊಟ್ಟು ಕನ್ಯಾದಾನವನ್ನ ಮಾಡುತ್ತಾರೆ. ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ನಾರಾಯಣ ಸ್ವಾಮಿಯು ಉಪ್ಪಿಲ್ಲದ ಆಹಾರವನ್ನೇ ಸೇವಿಸುತ್ತೇನೆ ಎಂದು ಹೇಳಿದ ಕಾರಣದಿಂದಾಗಿ ಈ ಕ್ಷೇತ್ರದಲ್ಲಿ ನೈವೇದ್ಯಕ್ಕೆ ಇಡುವ ಯಾವ ಆಹಾರದಲ್ಲೂ ಕೂಡ ಉಪ್ಪನ್ನು ಬಳಸುವುದಿಲ್ಲ. ಹಾಗಾಗಿ ಇಲ್ಲಿನ ಸ್ವಾಮಿಗೆ ಕೇವಲ ನಾರಾಯಣ ಎಂದು ಮಾತ್ರ ಕರೆಯುವುದಿಲ್ಲ, ಉಪ್ಪಿಳಿಯಪ್ಪನ್ ಎಂದು ಕೂಡ ಕರೆಯಲಾಗುತ್ತದೆ. ಉಪ್ಪಿಳಿಯಪ್ಪನ್ ಸ್ವಾಮಿಯನ್ನು ವೆಂಕಟಾಚಲಪತಿ ಎಂದು ಕೂಡ ಕರೆಯಲಾಗುತ್ತದೆ. ಈ ದೇವಾಲಯವು ದಕ್ಷಿಣದ ತಿರುಪತಿ ಎಂದೇ ಹೆಸರುವಾಸಿಯಾಗಿದೆ.